ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ನಿನ್ನ ಕತೆ ನನ್ನ ಜೊತೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಜಿತ್ತು ಭೂಮಿಗೆ ಕಾನ್ಸ್ಟೇಬಲ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದಾನೆ. ಟ್ರೈನಿಂಗ್ ಕೊಡ್ತಾ ಇರುವಾಗ ಟ್ರೈನಿಂಗ್ ಮಾಡ್ತಿದ್ದಾಳೆ, ಆದರೆ ಅವಳು ಸುಸ್ತಾಗ್ತಿದ್ದಾಳೆ. ಆದರೆ ಅವನ ಮೇಲೆ ಎತ್ತಾಗ್ತಾ ಇದ್ದಾಳೆ, ಅಜಿತ್ ಮೇಲೆ ಎತ್ತಾಗ್ತಿದ್ದಾಳೆ. ಅವರಿಗೆ ಮಾಡೋ ಹೊತ್ತಿಗೆ ಸುಸ್ತಾಗ್ಬಿಡ್ತು, ಅವ್ರಿಗೆ ಆಗಲ್ಲ, ಅದನ್ನು ನನ್ನ ಮೇಲೆ ಎತ್ತಾಕ್ತಾರೆ ಅಂತೇಳ್ಬಿಟ್ಟು. ಈ ಕಡೆ ಶಾರದನ ಸಾಯಿಸ್ಬೇಕು ಅಂತ ಹೊಂಚಾಕೊಂಡಿರ್ತಾಳೆ. ಅವಳ ತಂಗಿನೇ ಸುಪಾರಿ ಕೊಟ್ಟಿರ್ತಾಳೆ ಬೇರೆ ಯಾರೋ ಒಬ್ಬ ರೌಡಿಗೆ, ಸಾಯಿಸ್ಬೇಕು ಅಂತೇಳ್ಬಿಟ್ಟು ಸುಪಾರಿ ಕೊಟ್ಟು ದುಡ್ಡೆಲ್ಲ ಕೊಟ್ಟಿರ್ತಾಳೆ. ಅವನು ಇಂಜೆಕ್ಷನ್ನು, ಇವರು ಗಂಡ ಹೆಂಡ್ತಿ ವಾಕ್ ಹೋದಂಗೆ ಹೋಗ್ತಾ ಇರುವಾಗ ಇಂಜೆಕ್ಷನ್ ಚುಚ್ಚೋದು ಅಂತ ಮಾತುಕತೆ ಆಗಿರುತ್ತೆ. ಆಮೇಲೆ ಇವನು ಮುಖಕ್ಕೆಲ್ಲ ಮಾಸ್ಕ್ ಹಾಕ್ಕೊಂಡು ಅವಳನ್ನು ಎಲ್ಲಿ ಹೋಗ್ತಿದ್ದಾರೆ ಅಂತೆಲ್ಲ ವಾಚ್ ಮಾಡ್ತಾ ಇರ್ತಾರೆ. ಮತ್ತು ಈ ಕಡೆ ಬಂದು ನಿಚಿಕೇತು ಮತ್ತು ಅಜಿತ್ತು ಮತ್ತು ಭೂಮಿ ಎಲ್ಲರೂ ಟ್ರೈನಿಂಗಿಗೆ ಅಂತ ಅಲ್ಲಿ ಇದು ಮಾಡ್ತಿರ್ತಾರೆ. ಈ ಕಡೆ ಶಾರದಾ ಮತ್ತು ಶ್ರವಣು ವಾಕ್ ಬರ್ತಾ ಇರ್ತಾರೆ. ವಾಕ್ ಬರೋ ಟೈಮಿಗೆ ಕರೆಕ್ಟಾಗಿ ಇವಳು ಎಲ್ಲ ಹೇಳಿರ್ತಾಳೆ, ಇಂಥ ಟೈಮಿಗೆ ವಾಕ್ ಹೋಗ್ತಾರೆ ಗಂಡ ಹೆಂಡ್ತಿ ಅಂತೇಳ್ಬಿಟ್ಟು. ಆವಾಗ ಒಂದು ಮರದ ಮರೆಯಲ್ಲಿ ಇವಳು ಟೀ ಶರ್ಟು ಪ್ಯಾಂಟು ಹಾಕ್ಕೊಂಡು, ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡು, ಸ್ಪೆಕ್ಸ್ ಹಾಕ್ಕೊಂಡು ಗೊತ್ತಾಗ್ದಂಗೆ ಒಂದು ಮರದ ಸೈಡು ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅವನು ಇಂಜೆಕ್ಷನ್ ತಗೊಂಡು ಹೋಗಿ ಚುಚ್ಚಬೇಕು. ಆ ಚುಚ್ಚೋ ಟೈಮಿಗೆ ಕರೆಕ್ಟಾಗಿ ಅಜಿತ್ಗೆ ಹೆಂಗೋ ಗೊತ್ತಾಗ್ಬಿಡುತ್ತೆ. ಅವನು ಹೋಗಿ ಕಳ್ಳನ ಹಿಡಿದು ಬಿಡ್ತಾನೆ. ಹಿಡಿದ ತಕ್ಷಣ ಇಂಜೆಕ್ಷನ್ ಚುಚ್ಚಲ್ಲ, ಆದರೆ ಶಾರದಾ ಬಚಾವಾಗ್ತಾಳೆ. ಬಚಾವಾಗಿದ್ದಾಗ ಸಿಕ್ಕಾಕಬಿಟ್ನಲ್ಲ ಅಂತ ಹೇಳ್ಬಿಟ್ಟು ತಲೆ ಕೆಚ್ಕೋತಾಳೆ ಇವಳು. ತಲೆ ಕೆಚ್ಕೊಂಡು ಆಮೇಲೆ ಅವನೇನು ಮಾಡ್ತಾನೆ, ಕತ್ತಲ್ಲಿ ಹಿಂಗೆ ಅಂದ್ಬಿಡ್ತಾನೆ. ಅಜಿತ್ ಅವನ್ನೇ ನೋಡ್ತಿರ್ತಾನಲ್ಲ, ಕತ್ತಲ್ಲಿ ಹಿಂಗೆ ಅಂದ ತಕ್ಷಣ ಅಲ್ಲೇ ಯಾರಿಗೋ ಸೊನ್ನೆ ಮಾಡಿದೆ, ನೀನು ಯಾರಿಗೆ ಹೇಳಿದೆ ಆ ಥರ ಕತ್ತಲ್ಲಿ ಅಂತೇಳ್ಬಿಟ್ಟು ಕೊಡ್ತಾನೆ. 4 ಸರಿಯಾಗಿ ಕೊಟ್ಟರು ಅವ್ನು ಬಾಯಿ ಬಿಡಲ್ಲ. ಆಮೇಲೆ ಶ್ರವಣಂಗೆ ನೀವು ಇದಕ್ಕೆ ಕರ್ಕೊಂಡೋಗಿ ಮಾವ, ಸ್ಟೇಷನಿಗೆ ಕರ್ಕೊಂಡೋಗಿ ಅವನಿಗೆ ಚೆನ್ನಾಗಿ ಬೆಂಡೆತ್ತಿ ಅಂತ ಹೇಳ್ಬಿಟ್ಟು, ಆಮೇಲೆ ನಿಚ್ಚಿಗೆ ಇದನ್ನು ಕೊಡ್ತಾನೆ, ಇಂಜೆಕ್ಷನ್ ಟ್ಯೂಬನ್ನು ಕೊಟ್ಬಿಟ್ಟು ಇದನ್ನು ಟೆಸ್ಟಿಗೆ ಕಳ್ಸೋಣ ಏನು ಅಂತ ಗೊತ್ತಾಗುತ್ತೆ ಅಂತೇಳಿ. ಆಮೇಲೆ ಇವಳನ್ನ ಬೆರೆಸ್ಕೊಂಡು ಓಡ್ತಾನೆ ಅಜಿತ. ಬೆರೆಸ್ಕೊಂಡು ಓಡಿದ್ರೆ ಇವಳು ಸಿಗೋದೇ ಇಲ್ಲ. ಇವಳು ಎಲ್ಲರಿಗಿಂತ ಕ್ರಿಮಿನಲ್ ಅಲ್ವಾ, ಸಿಗೋದೇ ಇಲ್ಲ. ಹಾಗಾಗಿ ಇವಳು ಒಂದು ಓಡಿ ಸಾಕಾಗಿ ಒಂದು ಕಾರ್ ಸೈಡ್ ಹೋಗಿ ನಿಂತಿರ್ತಾಳೆ. ಬರ್ತಾನೆ ಅಂತ ಗೊತ್ತು. ಮರಳನ್ನ ಕೈಯಲ್ಲಿ ಮರಳು ತೊಗೊಂಡು ಕೈಯಲ್ಲಿ ಇಟ್ಕೊಂಡು ನಿಂತಿರ್ತಾಳೆ. ಅಷ್ಟೊತ್ತಿಗೆ ಅಜಿತ್ತು ಎಲ್ಲ ಕಡೆ ಹುಡುಕಿ ಎಲ್ಲೋ ನಿಂತಿರಬೇಕು ಅಂತ ಅವನು ಹೋಗ್ತಾ ಇರ್ತಾನೆ, ಅವನ ಪಾಡಿಗೆ ಅವನು ಹುಡ್ಕೊಂಡು. ಆ ಟೈಮಿಗೆ ಕರೆಕ್ಟಾಗಿ ಕಣ್ಣಿಗೇನೆ ತೆಗೆದು ಮರಳನ್ನು ಉಗ್ಗಿಬಿಡ್ತಾಳೆ. ಆ ಉಗ್ಗೋ ಟೈಮಿಗೆ ಏನಾಗ್ಬಿಡುತ್ತೆ, ಅವಳ ಕೈಯಲ್ಲಿರೋ ವಾಚು ಮತ್ತು ಅವಳ ಕೈಯಲ್ಲಿದ್ದಂಥ ಕೀ ಬಂಚು 2 ಬಿದ್ದೋಗ್ಬಿಟ್ಟಿರುತ್ತೆ ಅಲ್ಲಿ. ಅದನ್ನು ಇವಳು ನೋಡ್ಕೊಳ್ಳಲ್ಲ, ಗಾಬರಿಲಿ ಓಡೋಗಿರ್ತಾಳೆ. ಓಡೋಗಿ ಮನೆಗೆ ಹೋಗಿರ್ತಾಳೆ. ಮನೇಲಿ ಹೋಗು ನೋಡ್ಕೊಂಡಿರಲ್ಲ, ಹೋಗಿ ಬಟ್ಟೆ ಚೇಂಜ್ ಮಾಡಿಕೊಂಡು ಸೀರೆ ಉಟ್ಕೊಂಡು ಅವಳ ರೂಮಲ್ಲಿ ಇರ್ತಾಳೆ. ಆಮೇಲೆ ಇವನನ್ನ ತಗೊಂಡೋಗಿ ಸ್ಟೇಷನ್ಗೆಲ್ಲ ಹಾಕಿ ಅಲ್ಲಿ ಅವನ್ನ ರುಬ್ಬಿ ಅವನನ್ನು ಬಾಯಿ ಬಿಡಿಸ್ಬೇಕು ಅಂತ ಇಲ್ಲಿ ಪ್ಲ್ಯಾನ್ ಆಗಿರುತ್ತೆ. ಅಜಿತ್ಗೆ ಅನುಮಾನ ಬಂದೇ ಬಿಡ್ತು ಅತ್ತೆ ಮೇಲೆ. ಅತ್ತೆನೇ ಈ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಹಂಗಾಗ್ಬಿಟ್ಟು ಅವನೇನು ಮಾಡ್ತಾನೆ ಅಂದರೆ ಮನೆಗೆ ಹೋಗ್ತಾನೆ. ಯಾರು ಹಿಂಗೆಲ್ಲ ಮಾಡಿದ್ದು ಅಂತ ಪಾಪ ಎಲ್ಲ ತಲೆ ಕೆಡ್ಸ್ಕೊಂಡಿರ್ತಾರೆ. ಆವಾಗ ಅಜಿತ್ ಹೋಗ್ತಾನೆ. ಗೊತ್ತಾಯ್ತೇನೋ ಅಜಿತ್ತು ಯಾರು ಅಂತೇಳಿ, ಗೊತ್ತಾಯ್ತೇನೋ ಅಂತ ಕೇಳ್ತಾರೆ. ಗೊತ್ತಾಗುತ್ತೆ ಇರಿ, ಇನ್ನೊಂದು 10 ನಿಮಿಷದಲ್ಲೇ ಎಲ್ಲ ಗೊತ್ತಾಗುತ್ತೆ ಅಂತಾನೆ. 10 ನಿಮಿಷದಲ್ಲಿ ಗೊತ್ತಾಗುತ್ತೆ? ಅದೇಂಗೆ ಗೊತ್ತಾಗುತ್ತೆ? ಸ್ಟೇಷನಿಗೆ ಕೊಟ್ಟರೆ ಅವನ ಕಳ್ಳನ ಹಿಡಿದು ಅವನು ಬಾಯಿ ಬಿಡಲಿಲ್ವಾ ಅಂತ ಹಿಂಗೆಲ್ಲ ಕೇಳ್ತಿರ್ತಾರೆ. ಸ್ಟೇಷನಿಗೆ ಕಳಿಸಿದ್ದೀನಿ, ಇಂಜೆಕ್ಷನ್ ಟ್ಯೂಬ್ ಟೆಸ್ಟಿಗೆ ಹೋಗಿದೆ, ಏನು ತೊಂದರೆ ಇಲ್ಲ, ಇವಾಗ ಗೊತ್ತಾಗುತ್ತೆ ಇರಿ ಅಂತ ಹೇಳ್ತಾನೆ. ಆಮೇಲೆ ಅತ್ತೆ ಎಲ್ಲಿ ಅಂತ ಕೇಳ್ತಾನೆ. ಆಮೇಲೆ ಅತ್ತೆ ಮೇಲಿರಬೇಕು ರೂಮಲ್ಲಿ ಅಂತ. ಅತ್ತೆ ಅಂತ ಕರಿತಾನೆ. ಆಮೇಲೆ ಕರೆದಾಗ ಅವಳು ಬರ್ತಾಳೆ. ಒಂದು 2-3 ಸಲ ಕರೆದ ಮೇಲೆ, ಏನು ಕಂದ ಕರೆದಿದ್ದು, ಏನು ಮಾಡ್ತಿದ್ದೀಯ ಕಂದ, ಯಾಕೆ ಕಂದ ಕರೆದಿದ್ದು ಅಂತ ಬರ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಏನಿಲ್ಲ ಅತ್ತೆ, ನಿಮಗೆ ನಿಚ್ಚಿ ಒಂದು ವಾಚ್ ಕೊಡಿಸಿದ್ನಲ್ಲ, ಆ ವಾಚು ಸ್ವಲ್ಪ ನಂಗೆ ತೋರಿಸ್ತೀರಾ ಅಂತಾನೆ. ಆಮೇಲೆ ಆ ವಾಚು ಹೌದು ಕೊಡಿಸಿದ್ದ, ಇದೆ ನನ್ನ ಹತ್ರ, ಆದರೆ ಅದು ಕೀ ಎಲ್ಲೋ ಮಿಸ್ಪ್ಲೇಸ್ ಆಗಿದೆ, ಕೀ ಸಿಕ್ಕಿದ ತಕ್ಷಣ ತೋರಿಸ್ತೀನಿ ಅಂತಾಳೆ. ಹೌದಾ, ಅದು ನೋಡಬೇಕಲ್ಲ ನಾನು, ಅರ್ಜೆಂಟು,
ನೋಡಬೇಕಲ್ಲ ನಾನು ಅರ್ಜೆಂಟು ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಅವಳು ಹೇಳ್ತಾಳೆ, ಪಾಂಡವಪುರ ಸ್ಟೇಷನ್ನಲ್ಲಿ ಅವನ್ನ ಒಳಗಾಕಿರ್ತಾರೆ. ಒಳಗಾಕಿ ಆ ಇಂಜೆಕ್ಷನ್ ಟ್ಯೂಬನ್ನು ಟೆಸ್ಟಿಗೆ ಕಳಿಸಿರ್ತಾರೆ. ಕಳಿಸಿ ಎಲ್ಲ ಕ್ಲಿಯರ್ ಮಾಡಿ ಮನೆಗೆ ಹೋಗಿರ್ತಾರೆ. ಮನೆಗೆ ಹೋಗಿ ಎಲ್ಲ ಒಂದೊಂದು ದಿಕ್ಕಲ್ಲಿ ಯೋಚನೆ ಮಾಡ್ತಾ ಕೂತಿರೋ ಟೈಮಿಗೆ ಕರೆಕ್ಟಾಗಿ ಅಜಿತ್ ಅಲ್ಲಿಗೆ ಎಂಟ್ರಿ ಕೊಟ್ಟಾಗ, ಏನಾಯಿತು ಅಜಿತ್ತು, ಗೊತ್ತಾಯ್ತೇನೋ ಅಂತ ಎಲ್ಲ ಕೇಳ್ತಾರೆ. ಸತ್ಯ ಹೇಳ್ತಾನೆ, ಏನೋ ಇದೆಲ್ಲ ಹೆಂಗೋ ಶಾರದತ್ತೆನ ಈ ಥರ ಇಂಜೆಕ್ಷನಲ್ಲಿ ಕೊಲೆ ಮಾಡೋಕ್ಕೆ ಬಂದಿದ್ರಂತಲ್ಲ, ಯಾರು ಅಂತ ಕೇಳ್ತಾನೆ. ಅದಕ್ಕೆ ಅಜಿತ್ ಹೇಳ್ತಾನೆ, ಇರಿ ಇನ್ನೊಂದು 10 ನಿಮಿಷ ಕಾಲು ಗಂಟೆಯಲ್ಲಿ ಎಲ್ಲ ಗೊತ್ತಾಗುತ್ತೆ, ತೊಂದರೆ ಇಲ್ಲ, ಇರಿ ಸತ್ಯಣ್ಣ, ಗೊತ್ತಾಗುತ್ತೆ, ಈಗ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಆಮೇಲೆ ಅದು ಹೆಂಗೆ ಗೊತ್ತಾಗುತ್ತೋ, ಇಲ್ಲಿ ಹೆಂಗೆ ಗೊತ್ತಾಗುತ್ತೋ, ಅಲ್ಲಿ ಸ್ಟೇಷನಲ್ಲಲ್ವೇನೋ ಬಾಯಿ ಬಿಡಿಸ್ಬೇಕಾಗಿರೋದು, ಇಲ್ಲಿ ಹೆಂಗೆ ಗೊತ್ತಾಗುತ್ತೋ ಅಂತ ಕೇಳ್ತಾನೆ. ಅದಕ್ಕೆ ಇಲ್ಲ ಇಲ್ಲೇ ಗೊತ್ತಾಗುತ್ತೆ, ಇರಿ 1 ನಿಮಿಷ ಅಂತ ಹೇಳ್ಬಿಟ್ಟು ಅತ್ತೆ ಅಂತ ಕರೀತಾನೆ. ಆಮೇಲೆ ಅವಳು ಬರ್ತಾಳೆ. ಬಂದಮೇಲೆ, ಏನು ಕಂದ ಕರೆದಿದ್ದು, ಯಾಕೆ ಕಂದ ಅಂತ ಬರ್ತಾಳೆ. ಏನಿಲ್ಲ ಅತ್ತೆ, ನಿಚ್ಚಿ ಒಂದು ವಾಚ್ ಕೊಡಿಸಿದ್ನಲ್ಲ, ಆ ವಾಚನ್ನು ನಾನು ಸ್ವಲ್ಪ ನೋಡಬೇಕು, ಅದಕ್ಕೆ ತೋರಿಸ್ತೀರಾ ಅಂತ ಕೇಳ್ತಾನೆ. ಆಯಿತು ತೋರಿಸ್ತೀನಿ, ಅದಕ್ಕೇನಂತೆ ಅಂತಾಳೆ. ಆದರೆ ಇವಾಗಲೇ ಬೇಕು, ಈಗಲೇ ತೋರಿಸಿ ಅಂತ. ಈಗ ಕೀ ಎಲ್ಲೋ ಕಳೆದೋಗ್ಬಿಟ್ಟಿದೆ, ಹುಡುಕ್ಬಿಟ್ಟು ತೋರಿಸ್ತೀನಿ ಅಂತ. ಆಮೇಲೆ ಅವನಿಗೆ ಕೋಪ, ಅವನ ಮುಖದಲ್ಲಿ ಕೋಪ ಇರೋದು ಎಲ್ಲ ಗೊತ್ತಾಗ್ತಾ ಇದೆ. ಗೊತ್ತಾದ್ರೂ ಅವಳು ಹೇಳ್ಕೊಳ್ತಾ ಇಲ್ಲ. ಅದರಲ್ಲೂ ಅವಳು ಮುಚ್ಚಿಟ್ಟು ಎಲ್ಲ ಇದು ಮಾಡ್ತಿದ್ದಾಳೆ. ಸತ್ಯನ ಒಪ್ಕೊತಾನೇ ಇಲ್ಲ. ಆಮೇಲೆ ಈ ಕಡೆ ಭೂಮಿ, ಏನು ಹಿಂಗೆಲ್ಲ ಮಾಡ್ತಾರಲ್ಲ, ಇವರು ಹಿಂದೆನೂ ಹಿಂಗೆ ಮಾಡ್ತಾಯಿದ್ರು, ಈಗಲೂ ಹಿಂಗೆ ಮಾಡ್ತಿದ್ದಾರಲ್ಲ, ಯಾಕೆ ಹಿಂಗೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ. ಭೂಮಿಗೂ ಇದು ಏನೋ ತಲೆಗೆ ಹೋಗಲ್ಲ, ಏನೋ ಬಿಟ್ಟಿದ್ದಾರೆ ಎಲ್ಲನೂ, ಈಗ ಸರಿ ಇದ್ದಾರೆ ಅಂದ್ಕೊಂಡ್ರೆ ಭೂಮಿನೇ ಒಂದು ಸಲ ಕೊಲೆ ಮಾಡೋಕ್ಕೆ ಹೋಗಿದ್ದು ಹೌದು ಅವಳು. ಆವಾಗಲೂ ಮತ್ತೆ ಎಲ್ಲ ಬುದ್ಧಿ ಹೇಳಿ ಎಲ್ಲ ಸರಿ ಮಾಡಿದರು, ಮತ್ತೆ ಅದೇ ಕೆಲಸ ಮಾಡ್ತಿದ್ದಾಳೆ. ಆಮೇಲೆ ಆ ಮಗಳಿಗೆ ಅಮ್ಮನ ಬುದ್ಧಿ ಎಲ್ಲ ಗೊತ್ತಿದೆ, ಏನು ಮಾಡೋಕ್ಕಾಗಲ್ಲ, ಹೇಳಂಗಿಲ್ಲ, ಬಾಯ್ಬಿಟ್ಟು ಸುಮ್ಮನೆ ಇರಬೇಕಾಗಿದೆ. ಹಾಗಾಗಿ ಮಗಳು ಸುಮ್ಮನೆ ಇರ್ತಾಳೆ. ಅವಳು ಏನು ಮಾತಾಡಲ್ಲ, ಹರ ಅನ್ನಲ್ಲ, ಶಿವ ಅನ್ನಲ್ಲ, ಸುಮ್ಮನೆ ಇರ್ತಾಳೆ. ಇನ್ನು ನಿಚ್ಚಿ, ಅವನು ಕೂಡ ಅತ್ತೆ ಬೇರೆ, ಏನು ಹೇಳೋಕ್ಕಾಗಲ್ಲ, ಮಗಳನ್ನ ಮದುವೆ ಆಗ್ತಾಯಿದ್ದಾನೆ, ಏನು ಹೇಳೋಕ್ಕಾಗಲ್ಲ, ಅವನು ಸುಮ್ಮನೆ ಆಗ್ತಾನೆ, ಏನು ಮಾತಾಡೋಕ್ಕಾಗ್ದಲೆ. ಆಮೇಲೆ ಇವಳು ತಪ್ಪು ಮಾಡಿದಳೋ ಇಲ್ವೋ ಅನ್ನೋದು ಎಲ್ಲರಿಗೂ ಡೌಟ್ ಇದೆ, ಯಾರಿಗೂ ಕರೆಕ್ಟಾಗಿ ಕ್ಲಿಯರಾಗಿ ಗೊತ್ತಿಲ್ಲ. ಅಜಿತ್ಗೆ ಮಾತ್ರ ಇದೆಲ್ಲ ಗೊತ್ತಿದೆ, ಇದು ಯಾರೂ ಅಲ್ಲ, ಅತ್ತೆನೇ ಮಾಡಿರೋದು ಅಂತ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಅವನ ಮುಖ ಉರು ಅಂತ ಇದೆ, ಸಿಟ್ಟು ಬರ್ತಾ ಇದೆ. ಆದರೆ ಅವನು ತೋರ್ಪಡಿಸ್ಕೊಳಕ್ಕಾಗ್ತಾ ಇಲ್ಲ. ಈಗ ಒಟ್ಟಲ್ಲಿ ವಾಚು ನೋಡಬೇಕು, ಕೀ ತಗೊಂಡು ನೋಡಬೇಕು. ನಾಳಿನ ಎಪಿಸೋಡಲ್ಲಿ ಕೀ ತಗೊಂಡು ನೋಡಿ ಹೇಳ್ತಾನೆ ಏನಾಯಿತು ಅಂತೇಳ್ಬಿಟ್ಟು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.